ತನ್ನ ಸಹೋದರಿ ಸಮೃದ್ಧಿಗೆ ಹಣವನ್ನ ಕೊಟ್ಟವರು ನನಗೆ ಸಾಕಷ್ಟು ಕಿರುಕುಳವನ್ನ ಕೊಡ್ತಿದ್ದಾರೆ ಅಂತ ಹೇಳಿ ನಟಿ ಕಾರುಣ್ಯರಾಮ್ ಆರನಗರ ಪೊಲೀಸ್ ಠಾಣೆ ಹಾಗೇನೆ ಸಿಸಿಬಿ ಪೊಲೀಸರಿಗೆ ದೂರನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಸಮೃದ್ಧಿಗೆ ಹಣ ಕೊಟ್ಟಿರುವಂತಹ ಪ್ರಜ್ವಲ್ ಅವ್ರ ನಮ್ಮೊಟ್ಟಿಗೆ ಇದ್ದಾರೆ, ಅವನ್ನ ಮಾತಾಡ್ಸೋಣ. ಸರಿ, ಸಮೃದ್ಧಿ ಜೊತೆಗೆ ಕಾರುಣ್ಯ ನಿಮ್ಗೆ ಯಾವಾಗಿಂದ ಪರಿಚಯ? ನೀವು ಹಣ ಕೊಟ್ಟಿದ್ದು ನಿಜಾನ? ಜೊತೆಗೆ ಹಣ ಕೊಟ್ಟಾದ್ಮೇಲೆ ಯಾವಾಗ ಸಮೃದ್ಧಿ ಅವರು ನಿಮ್ಗೆ ಹಣ ಕೊಡ್ಲಿಲ್ಲ ಆಗ ಕಿರುಕುಳ ನೀಡಿದ್ರಿ ಅಂತ ಹೇಳಿ ಆರೋಪ ಮಾಡ್ತಿರುವಂತದ್ದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಹೇಳಿದ್ರು? ಸರ್, ನನಗೆ ಸಮೃದ್ಧಿ ಒಂದು 4-4.5 ವರ್ಷದಿಂದ ಫ್ರೆಂಡು. ಒಂದಿನ ಹೀಗೆ ಮೆಸೇಜ್ ಮಾಡ್ತಾರೆ, ಐ ಮೀನ್ ವೆರಿ ನೀಡ್, ನನಗೆ ಸ್ವಲ್ಪ ದುಡ್ಡು ಬೇಕಾಗುತ್ತೆ, ತುಂಬ ಕಷ್ಟದಲ್ಲಿದ್ದೀನಿ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಆವಾಗ ಆದ ತಕ್ಷಣ ನನ್ನ ಹತ್ರನೂ ದುಡ್ಡಿರಲಿಲ್ಲ. ಸೊ ಏನು ಮಾಡೋದ್ಬಿಟ್ಟು ಅಲ್ಲಿ ಇಲ್ಲಿ ಅವ್ರು ಇವ್ರ ಹತ್ರ ಈಸ್ಕೊಂಡು ಏನೋ ಪಾಪ ಹೆಣ್ಮಗು ಮನೆ ಬಾಗ್ಲವರೆಗೂ ಬಂದು ಹತ್ಕೊಂಡು ಕರಗಿ ಇದು ಮಾಡಿದ್ದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಇವಾಗ ಹತ್ತತ್ರ 3-3.25 ವರ್ಷ ಆಗ್ತಾ ಬಂತು. ಮೆಸೇಜ್ ಮಾಡಿದೆ, ಎಲ್ಲ ಮಾಡಿದೆ. ಒಂದು 10,000, 5,000, 2,000 ಈ ಥರ ಕೊಡ್ಕೊಂಡು ಬಂದರು. ಈಗ ನಾನು ಈಸ್ಕೊಂಡಿರೋರ ಹತ್ರ ನಾನು ಅನ್ಸ್ಕೊಳ್ತಾ ಇದ್ದೆ, ಏನಪ್ಪ ಈಸ್ಕೊಂಡೆ ಹಿಂಗೆ ಅಂತ. ಸೊ ಹಾಗಾಗಿ ಇಷ್ಟೆಲ್ಲ ಆದಾಗ ದುಡ್ಡು ವಾಪಸ್ ಕೇಳ್ಬೇಕಾದ್ರೆ ಅದೇ ಈ ಥರ 2-3 ಸಾವಿರ ಒಂದು ಫಸ್ಟ್ ಇಯರ್ ಯಾವಾಗ ಈಸ್ಕೊಂಡಿದ್ದು ಒಂದು 2-3 ತಿಂಗಳಾದಾಗ ಈ ಥರ ಕೊಡ್ತಿದ್ರು. ಆಮೇಲೆ ಏಕ್ದಮ್ ಫೋನ್ ಸ್ವಿಚ್ ಆಫ್ ಮಾಡೋದು, ಬ್ಲಾಕ್ ಮಾಡೋದು ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ದುಡ್ಡು ಕೊಡ್ಬೇಕಾದ್ರೆ ಒಂದು ಮಾತು ಹೇಳಿರ್ತಾರೆ ಅವರು, ದುಡ್ಡು ಈಸ್ಕೋಬೇಕಾದ್ರೆ ಒಂದು ಮಾತು ಹೇಳಿರ್ತಾರೆ, ನನ್ನ ಮುಖ ನೋಡಿ ಕೊಡಬೇಡಿ, ನಮ್ಮ ಅಕ್ಕನ ಮುಖ ನೋಡ್ಕೊಡಿ, ನಾನು ಹೆಂಗಾದ್ರೂ ಮಾಡಿ ಇದು ಮಾಡ್ತೀನಿ. ಈ ಮಾತು ಹೇಳಿದ್ದಕ್ಕೆ ನಾನು ಒಂದು 2 ಸತಿ ಕಾರುಣ್ಯರಾಮ್ ಅವ್ರಿಗೆ ಫೋನ್ ಮಾಡ್ತೀನಿ, ನೋಡಿ ಹೀಗಿದೆ ದುಡ್ಡು ಇಸ್ಕೊಂಡಿದ್ದಾರೆ. ಕಾರುಣ್ಯರಾಮ್ ಅವ್ರು ಏಕ್ದಮ್ಮು ಏನಪ್ಪ ನನ್ನ ಕೇಳಿ ಇಸ್ಕೊಂಡಿದ್ದೀನಪ್ಪ ಅಂತ ಸ್ವಲ್ಪ ರೂಢಾಗಿ ಮಾತಾಡ್ತಾರೆ. ಸೊ ಸರಿ ಬಿಡಿ, ಇವ್ರ ಹತ್ರ ಮಾತಾಡಿದ್ರೆ ನಮ್ಗೇನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ವಾಪಸ್ ನಾನು ಸಮೃದ್ಧಿಗೆ ಫೋನ್ ಮಾಡಿದಾಗ ನನಗೆ ವಾಪಸ್ ಅವರೇ ನನಗೆ ಥ್ರೆಟನ್ ಮಾಡ್ತಾರೆ. ನಾನೇನು ಅವ್ರಿಗೆ ಒಂದು ಹೆಣ್ಮಗಳು ಹತ್ತಿದ್ದು ನನ್ನ ಮನೆ ಬಾಗ್ಲಿಗೆ ಬಂದಿದ್ದಕ್ಕೆ ನಾನು ದುಡ್ಡು ಕೊಟ್ಟಿದ್ದು ಇದಕ್ಕೆ ವಾಪಸ್ ನನಗೆ ಥ್ರೆಟನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನೀನು, ನಾನು ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಆ ಥರ ಮಾತಾಡಿದ್ದಿತ್ತು ಸರ್. ಸೊ ಹಾಗಾಗಿ ಇಷ್ಟೆಲ್ಲ ಆದಾಗ ದುಡ್ಡು ವಾಪಸ್ ಕೇಳ್ಬೇಕಾದ್ರೆ ಅದೇ ಈ ಥರ 2-3 ಸಾವಿರ ಒಂದು ಫಸ್ಟ್ ಇಯರ್ ಯಾವಾಗ ಈಸ್ಕೊಂಡಿದ್ದು ಒಂದು 2-3 ತಿಂಗಳಾದಾಗ ಈ ಥರ ಕೊಡ್ತಿದ್ರು. ಆಮೇಲೆ ಏಕ್ದಮ್ ಫೋನ್ ಸ್ವಿಚ್ ಆಫ್ ಮಾಡೋದು, ಬ್ಲಾಕ್ ಮಾಡೋದು ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ದುಡ್ಡು ಕೊಡ್ಬೇಕಾದ್ರೆ ಒಂದು ಮಾತು ಹೇಳಿರ್ತಾರೆ ಅವರು, ದುಡ್ಡು ಈಸ್ಕೋಬೇಕಾದ್ರೆ ಒಂದು ಮಾತು ಹೇಳಿರ್ತಾರೆ, ನನ್ನ ಮುಖ ನೋಡಿ ಕೊಡಬೇಡಿ, ನಮ್ಮ ಅಕ್ಕನ ಮುಖ ನೋಡ್ಕೊಡಿ, ನಾನು ಹೆಂಗಾದ್ರೂ ಮಾಡಿ ಇದು ಮಾಡ್ತೀನಿ. ಈ ಮಾತು ಹೇಳಿದ್ದಕ್ಕೆ ನಾನು ಒಂದು 2 ಸತಿ ಕಾರುಣ್ಯರಾಮ್ ಅವ್ರಿಗೆ ಫೋನ್ ಮಾಡ್ತೀನಿ, ನೋಡಿ ಹೀಗಿದೆ ದುಡ್ಡು ಇಸ್ಕೊಂಡಿದ್ದಾರೆ. ಕಾರುಣ್ಯರಾಮ್ ಅವ್ರು ಏಕ್ದಮ್ಮು ಏನಪ್ಪ ನನ್ನ ಕೇಳಿ ಇಸ್ಕೊಂಡಿದ್ದೀನಪ್ಪ ಅಂತ ಸ್ವಲ್ಪ ರೂಢಾಗಿ ಮಾತಾಡ್ತಾರೆ. ಸೊ ಸರಿ ಬಿಡಿ, ಇವ್ರ ಹತ್ರ ಮಾತಾಡಿದ್ರೆ ನಮ್ಗೇನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ವಾಪಸ್ ನಾನು ಸಮೃದ್ಧಿಗೆ ಫೋನ್ ಮಾಡಿದಾಗ ನನಗೆ ವಾಪಸ್ ಅವರೇ ನನಗೆ ಥ್ರೆಟನ್ ಮಾಡ್ತಾರೆ. ನಾನೇನು ಅವ್ರಿಗೆ ಒಂದು ಹೆಣ್ಮಗಳು ಹತ್ತಿದ್ದು ನನ್ನ ಮನೆ ಬಾಗ್ಲಿಗೆ ಬಂದಿದ್ದಕ್ಕೆ ನಾನು ದುಡ್ಡು ಕೊಟ್ಟಿದ್ದು ಇದಕ್ಕೆ ವಾಪಸ್ ನನಗೆ ಥ್ರೆಟನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನೀನು, ನಾನು ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಆ ಥರ ಮಾತಾಡಿದ್ದಿತ್ತು ಸರ್.